Hi friends, welcome back to Raman Tutorials for GK channel and Davangere Tutorials for all the exams. ಸ್ನೇಹಿತರೆ, ಇವತ್ತಿನ ಮತ್ತೊಂದು ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ತ್ರಿಭುಜಗಳು ಕಾನ್ಸೆಪ್ಟ್ ನ ಏನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅದರನ್ನ ಕಂಟಿನ್ಯೂಟಿ ಪಾರ್ಟ್ ನ ನಾವು ಇವತ್ತು ನೋಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದಂತ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ತ್ರಿಭುಜಗಳ ನಿರ್ಧಾರಕ ಗುಣಗಳು, ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿ ಟ್ರಯಾಂಗಲ್ಸ್. ವಾಟ್ ಆರ್ ದಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್. ತ್ರಿಭುಜಗಳ ನಿರ್ಧಾರಕ ಗುಣಗಳು ಯಾವುದು, ತ್ರಿಭುಜಗಳ ನಿರ್ಧಾರಕ ಗುಣಗಳು ಯಾವುದು ಅನ್ನೋದನ್ನ ನಾವು ತಿಳ್ಕೊತಾ ಇದ್ವಿ. ಅದರಲ್ಲಿ ಮೊದಲನೇದು ಯಾವುದು ಅಂದ್ರೆ ಎ ಸಿಮಿಲಾರಿಟಿ ಅಂದ್ರೆ ಕೋನ ನಿರ್ಧಾರಕ ಗುಣವನ್ನ ನಾವು ಕಳೆದ ತರಗತಿಯ ಕೊನೆಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ನಂತರ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಎರಡನೇದು ಎಸ್ ಸಿಮಿಲಾರಿಟಿ ಅಂದ್ರೆ ಬಾಹು ನಿರ್ಧಾರಕ ಗುಣ. ಈ ಒಂದು ನಿರ್ಧಾರಕ ಗುಣದ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ಬಾಹು ನಿರ್ಧಾರಕ ಗುಣದ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಈ ಬಾಹು ನಿರ್ಧಾರಕ ಗುಣ ಏನನ್ನ ಹೇಳುತ್ತೆ? ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅವುಗಳ ಅನುರೂಪ ಕೋನಗಳು ಸಮವಾಗಿರ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ. ಕೋನ ನಿರ್ಧಾರಕ ಗುಣಕ್ಕೆ ಇದು ಆಪೋಸಿಟ್. ಅಲ್ಲಿ ಒಂದು ತ್ರಿಭುಜದ ಮೂರು ಕೋನಗಳು ಮತ್ತೊಂದು ತ್ರಿಭುಜದ ಮೂರು ಅನುರೂಪ ಕೋನಗಳಿಗೆ ಸಮವಾಗಿದ್ದರೆ ಆ ತ್ರಿಭುಜದ ಮೂರು ಬಾಹುಗಳು ಏನಾಗ್ತಿತ್ತು? ಆ ತ್ರಿಭುಜದ ಮೂರು ಬಾಹುಗಳು ಮತ್ತು ಅವುಗಳ ಅನುರೂಪ ಬಾಹುಗಳು ಏನಾಗ್ತಾ ಇತ್ತು? ಅನುರೂಪ ಬಾಹುಗಳ ಅನುಪಾತಗಳು ಸಮವಾಗ್ತಿತ್ತು ಅಂತ ನಾವು ತಿಳ್ಕೊಂಡಿದ್ವಿ, ಹೌದಲ್ವಾ? ಇಲ್ಲಿ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತವನ್ನ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಏನಾಗಿರ್ತವೆ? ಸಮವಾಗಿರ್ತವೆ. ಅದರಿಂದಾಗಿ ಆ ಎರಡೂ ತ್ರಿಭುಜಗಳು ಏನಾಗ್ತವೆ? ಸಮರೂಪಿಗಳಾಗ್ತವೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಎರಡು ತ್ರಿಭುಜಗಳನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಒಂದು ತ್ರಿಭುಜ ನಾನು ABC ಅಂತ ತಗೊಂಡ್ರೆ ಮತ್ತೊಂದು DF ಎಂಬ ಒಂದು ತ್ರಿಭುಜವನ್ನು ನಾನಿಲ್ಲಿ ತಗೊಳ್ತಾ ಇದ್ದೇನೆ. DEF ಮತ್ತೊಂದು ತ್ರಿಭುಜವನ್ನು ನಾನಿಲ್ಲಿ ತಗೊಳ್ತಾ ಇದ್ದೇನೆ. ರೈಟ್, ಇಲ್ಲಿ DF ಎಂಬ ತ್ರಿಭುಜವನ್ನ ರೇಖೆ PQ ಅನ್ನೋದು ಏನ್ ಮಾಡ್ತಾ ಇದೆ? ವಿಭಾಗಿಸ್ತಾ ಇದೆ. ಇಲ್ಲಿ ಕಂಡೀಷನ್ ಏನು? ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತವನ್ನ ಹೊಂದಿದ್ದರೆ, ಅಂದ್ರೆ AB by DE is equal to AC by DF is equal to BC by EF ಆದರೆ ಕೋನ A ಅನ್ನೋದು ಕೋನ D ಗೆ ಸಮ, ಕೋನ B ಅನ್ನೋದು ಕೋನ E ಗೆ ಸಮ, ಕೋನ C ಅನ್ನೋದು ಕೋನ F ಗೆ ಸಮವಾಗಿರುತ್ತದೆ. ಓಕೆ, ಆಗ ಆ ಎರಡೂ ತ್ರಿಭುಜಗಳು ಅಂದ್ರೆ ತ್ರಿಭುಜ ABC ಮತ್ತು ತ್ರಿಭುಜ DEF ಗಳು ಏನಾಗಿರ್ತವೆ? ಸಮರೂಪಿ ತ್ರಿಭುಜಗಳು ಆಗಿರ್ತವೆ. ಆಗ ಆ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗಿರ್ತವೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ.
Okay, this is another very important similarity. If in two triangles, sides of one triangle are proportional to the sides of the other triangle. Here the sides of the triangle ABC is proportional to the sides of the other triangle DEF, then their corresponding angles, namely angle A and angle D, angle B and angle E, and angle C and angle E are equal. Okay. Hence, the two triangles are said to be similar. Okay. If AB by DE is equal to AC by DF is equal to BC by EF, then angle A is equal to angle D, angle B is equal to angle E, angle C is equal to angle F. Therefore, triangle ABC is similar to that of triangle DEF. Okay. This is the first one. Second one. Third one. Second one complete ಆಯ್ತು. Third one. ಮೂರನೇದನ್ನು ನಾವು ನೋಡೋಣ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಕೋನಕ್ಕೆ ಸಮವಾಗಿದ್ದು, ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಕೋನಕ್ಕೆ ಸಮನಾಗಿದ್ದು, ಆ ಕೋನಗಳು ಉಂಟು ಮಾಡಿರುವ ಬಾಹುಗಳು, ಆ ಕೋನಗಳು ಉಂಟು ಮಾಡಿರ್ತಕ್ಕಂತಹ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಇದನ್ನು ನಾವು ಬಾಹು ಕೋನ ಬಾಹು ನಿರ್ಧಾರಕ ಗುಣ ಅಂತ ನಾವು ಕರ್ಕೊಳ್ತೇವೆ. If one angle of a triangle is equal to one angle of the other triangle, and the sides including these angles are proportional, then two triangles are similar. Then two triangles are said to be similar. In the example, angle A is equal to the corresponding angle D, and AB by DE is equal to AC by DF. AB by DE is equal to AC by DF. Then triangle ABC is similar to triangle DF. ಕೋನ ಎ ಅನ್ನೋದು ಕೋನ ಡಿ ಗೆ ಸಮ, AB by DE ಅನ್ನೋದು AC by DF. ಈ ಎರಡು ಬಾಹುಗಳು ಸಮಾನುಪಾತದಲ್ಲಿ, ಎರಡು ಜೊತೆ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಇದನ್ನು ನಾವು ಬಾಕೋಬ ನಿರ್ಧಾರಕ ಗುಣ ಅಂತ ಕರಿತೀವಿ, SAS ಸಿಮಿಲಾರಿಟಿ. ನೆಕ್ಸ್ಟ್, ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಇಲ್ಲಿ ಮೊದಲಿಗೆ ಎರಡು ತ್ರಿಭುಜಗಳನ್ನು ನಾನು ತಗೊಳ್ತೇನೆ. ರೈಟ್, ತ್ರಿಭುಜ ABC ಮತ್ತು ತ್ರಿಭುಜ PQR. ಯಾವ್ದು ಬೇಕಾದ್ರೆ ತಗೊಳ್ಬಹುದು, ನೇಮಿಂಗ್ ಯಾವ್ದನ್ನ ಮಾಡಿ. PQR ಎಂಬ ಎರಡು ತ್ರಿಭುಜಗಳನ್ನು ತಗೊಂಡಿದ್ದೀನಿ. Here I consider the two triangles, namely ABC and PQR. The ratio of the areas of two similar triangles. Here these two triangles are similar.
the ratio of the areas of two similar triangles is equal. The ratio of the areas of two similar triangles are equal to the square of the ratio of their corresponding sides. The ratio of the areas of two similar triangles. That means area of triangle ABC by the area of triangle PQR. Triangle PQR is equal to square of the ratio of their corresponding sides. Is equal to square of the ratio of their corresponding sides. That is AB by PQ whole square is equal to BC by QR whole square is equal to AC divided by PR whole square. AC divided by PR whole square. ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎರಡು ಸಮರೂಪ ತ್ರಿಭುಜಗಳ ಇಲ್ಲಿ ಕಾಂಗ್ರುಯೆಂಟ್ ಸಿಂಬಲ್ ಬರುತ್ತಾ? ಹೌದು, ಕಾಂಗ್ರುಯೆಂಟ್ ಸಿಂಬಲ್ ಬರ್ತಿದ್ದೀನಿ. ಎಸ್, ಏನೋ ಮಿಸ್ಟೇಕ್ ಅನ್ಕೊಂಡೆ, ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಸಾಧ್ಯವಾದಷ್ಟು ಆಗಬಾರ್ದು. ರೈಟ್. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅಂದ್ರೆ ಇಲ್ಲಿ ತೆಗೆದುಕೊಂಡಿರುವಂತಹ ಉದಾಹರಣೆಯಲ್ಲಿ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ PQR ನ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ದಿಸ್ ಈಸ್ ಅನದರ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. So many times questions are asked on this topic. ಈ ಒಂದು ಟಾಪಿಕ್ ಮೇಲೆ ಹಲವಾರು ಬಾರಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಓಕೆ, ಟಿಇಟಿ, ಸಿಟಿಇಟಿ, GPSTR, HSTR ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಸಹ ಈ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬಂದಿದೆ. ರೈಟ್. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ಈ ಸ್ಟೇಟ್ಮೆಂಟ್ ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳು ಅಂದ್ರೆ ಇಲ್ಲಿ AB ಅನ್ನೋದು PQ ಗೆ ಅನುರೂಪ, BC ಅನ್ನೋದು QR, AC ಅನ್ನೋದು PR, ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ, ಅನುರೂಪ ಬಾಹುಗಳ ಅನುಪಾತಕ್ಕಲ್ಲ, ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರುತ್ತೆ, ಸಮನಾಗಿರುತ್ತದೆ. ಓಕೆ, ಇದಿಷ್ಟು ಕೆಲವೊಂದು ಪ್ರಮುಖ ಹೇಳಿಕೆಗಳು ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ವಿವರಣೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈಗ ನಾವೇನ್ ಮಾಡಬೇಕು, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇವಾಗ ನಾವೇನು ಲಾಸ್ಟ್ 2 ಕ್ಲಾಸಸ್ ಇಂದ ಡಿಸ್ಕಸ್ ಮಾಡಿದ್ವಿ, ಆ ಕಾನ್ಸೆಪ್ಟ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಅವಾಗ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೊಟ್ಟರು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಐಡಿಯಾ ಬರುತ್ತೆ. ಹೌದಲ್ವಾ? ರೈಟ್. ಇಲ್ಲಿ ಮೊದಲನೇ ಕ್ವಶನ್, ಇನ್ ಫಿಗರ್ 1 and 2 DE is parallel to BC. DE is parallel to BC. Find EC in first and AD in second. ಕೊಟ್ಟಿರುವ ಚಿತ್ರ 1 ಮತ್ತು 2ರಲ್ಲಿ DE ಅನ್ನೋದು BC ಗೆ ಸಮಾನಾಂತರವಾಗಿದೆ. ಹಾಗಾದರೆ ಮೊದಲ ಚಿತ್ರದಲ್ಲಿ EC ಮತ್ತು ಎರಡನೇ ಚಿತ್ರದಲ್ಲಿ AD ಅನ್ನ ಕಂಡುಹಿಡಿಯಿರಿ. ಒಂದ್ರದ್ದು ನಾನು ಮಾಡಿ ತೋರಿಸ್ತೇನೆ, ಮತ್ತೊಂದನ್ನ ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಚಿತ್ರವನ್ನ ಬರ್ಕೊಳ್ಳಬೇಕಾದ್ರೆ ರೈಟ್.
ಎ ಬಿ ಸಿ. ಈ ಮೊದಲನೇ ಚಿತ್ರದಲ್ಲಿ ಎ ಬಿ ಸಿ, ಎ ಇ ಅಳತೆ 1.5 ಸೆಂಟಿಮೀಟರ್, ಡಿ ಬಿ ಅಳತೆ, ಇದು ಡಿ, ಇದು ಇ, ಡಿ ಬಿ ಅಳತೆ 3 ಸೆಂಟಿಮೀಟರ್, ಎ ಇ 1 ಸೆಂಟಿಮೀಟರ್. ಇಲ್ಲಿ ನಾವು ಯಾವ್ದನ್ನ ಕಂಡುಹಿಡಬೇಕು? ಇ ಸಿ ಯನ್ನ ಕಂಡುಹಿಡಬೇಕು. ಮೊದಲನೇ ಚಿತ್ರದಲ್ಲಿ ಇ ಸಿ ಯನ್ನ ಕಂಡುಹಿಡಬೇಕು. ಇನ್ನ ಎರಡನೇ ಚಿತ್ರದಲ್ಲಿ ರೈಟ್, ಇಲ್ಲೂ ಸಹ ಸೇಮ್ ಎ ಬಿ ಸಿ, ಇದು ಡಿ, ಇದು ಇ. ಡಿ ಬಿ ಅಳತೆ ಕೊಟ್ಟಿದ್ದಾರೆ ಎಷ್ಟದು? 7.2 ಸೆಂಟಿಮೀಟರ್. ನೆಕ್ಸ್ಟ್ ಎ ಇ ಕೊಟ್ಟಿದ್ದಾರೆ, ಎ ಇ 1.8 ಸೆಂಟಿಮೀಟರ್, ಇ ಸಿ 5.4 ಸೆಂಟಿಮೀಟರ್ ಇದೆ. ಇ ಸಿ 5.4 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಮೊದಲನೇದರಲ್ಲಿ ಇ ಸಿ ಯನ್ನ ಕಂಡುಹಿಡಬೇಕು. ಎರಡನೇ ಚಿತ್ರದಲ್ಲಿ ನಾವು ಎ ಡಿ ಯ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಬೇಕು. ಓಕೆ, ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡೋಣ. ಫಸ್ಟ್ ಒನ್ ನಾನು ಸಾಲ್ವ್ ಮಾಡ್ತೀನಿ, ಸೆಕೆಂಡ್ ಒನ್ ನೀವು ಟ್ರೈ ಮಾಡಿ. ತ್ರಿಭುಜ ಎ ಬಿ ಸಿ ಯಲ್ಲಿ, ಕೊಟ್ಟಿರುವಂತಹ ತ್ರಿಭುಜ ಎ ಬಿ ಸಿ ಯಲ್ಲಿ, ಇನ್ ದ ಗಿವನ್ ಟ್ರಯಾಂಗಲ್ ಎ ಬಿ ಸಿ, DE is parallel to BC, right? DE is parallel to BC. ಇಲ್ಲಿ DE ಅನ್ನೋದು BC ಗೆ ಸಮಾನಾಂತರವಾಗಿದೆ. ಅದು ಚಿತ್ರದಲ್ಲೇ ಕೊಟ್ಟಿದ್ದಾರೆ. ಸೊ ಯಾವಾಗ ಒಂದು ರೇಖೆಯು ತ್ರಿಭುಜದ ಒಂದು ಬಾಹುವಿಗೆ ಸಮಾನಾಂತರವಾಗಿರುತ್ತದೆಯೋ, ಜೊತೆಗೆ ಅವುಗಳ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆಯೋ, ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ನೋಡಿ ಯಾವ ತರ ಅಪ್ಲೈ ಮಾಡಬೇಕು ಅಂತ. AD by DB ಅನ್ನೋದು ಯಾವುದಕ್ಕೆ ಸಮವಾಗುತ್ತೆ? AE by EC ಗೆ ಸಮವಾಗುತ್ತೆ. ಇದು ಪಟ್ ಅಂತ ನಮಗೆ ನೆನಪು ಬರಬೇಕು. ಓಕೆ, ದಿಸ್ ಈಸ್ ಬೇಸ್ಡ್ ಆನ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅನ್ನೋದು ನಮಗೆ ಮೈಂಡಿಗೆ ಫ್ಲಾಶ್ ಆದಾಗ ಮಾತ್ರ, ಮ್ಯಾಕ್ಸಿಮಮ್ ಅಂದ್ರೆ 20 to 30 ಸೆಕೆಂಡ್ಸ್ ಅಲ್ಲಿ ಆನ್ಸರ್ಸ್ ನ ಫೈಂಡ್ ಔಟ್ ಮಾಡಿ ಬಿಟ್ಬಿಡ್ತೀವಿ. ಫ್ಲಾಶ್ ಆಗ್ಬೇಕು. ಓಕೆ, ಆ ಫಿಗರ್ ನೋಡ್ತಾ ಇದ್ದಂಗೆ ಹೌದಲ್ವಾ, ಇದು BPT ಅಲ್ವಾ ಅಥವಾ ಥೇಲ್ಸ್ ಥಿಯರಮ್ ಅಲ್ವಾ ಅನ್ನೋದು ನಮಗೆ ಐಡಿಯಾ ಬರಬೇಕು. ನೆಕ್ಸ್ಟ್ ಇನ್ನೇನಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಬೇಕು. AD is 1.5, DB is 3, AE is 1. What about EC? EC ನೇ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದು, ರೈಟ್? ಸೊ here EC is equal to 1 divided by 1.5 into 3. 1.5 ones are 1.5 twos are 1.5 ಒಂದ್ಲಿ 1.5 ಎರಡ್ಲಿ. ಸೊ EC ಎಷ್ಟಾಗುತ್ತೆ? ಇಲ್ಲಿ EC ಎಷ್ಟು ಬರುತ್ತೆ ಸ್ನೇಹಿತರೆ? 2 ಸೆಂಟಿಮೀಟರ್ ಬರುತ್ತೆ. ನೋಡಿ, ಇಷ್ಟೇ ಸಿಂಪಲ್. ಸರ್ ಸಿಂಪಲ್ ಇದೆ ಸರ್, ಸೆಕೆಂಡ್ ಒನ್ ನಾವೇ ಮಾಡ್ತೀವಿ, ಮಾಡಬೇಕಾದಂತದ್ದೇ ಅಷ್ಟು ಸಿಂಪಲ್ ಇದೆ, ಹೌದಪ್ಪ? ಸೆಕೆಂಡ್ ಒನ್ ಏನಿದೆ, ಆನ್ಸರ್ ಏನ್ ಬರಬೇಕು ಅಂತ ನಾನು ಮೆನ್ಷನ್ ಮಾಡಿರ್ತೇನೆ. ಸುಮಾರು ಜನ ಹೇಳ್ಬೇಕಾದ್ರೆ ಆನ್ಸರ್ ಫೈಂಡ್ ಔಟ್ ಮಾಡ್ಬಿಟ್ಟಿರ್ತೀರಾ. AD is equal to 2.4 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಇದೇನಿದೆ, ಇದು 3 or 4 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್. ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಆರ್ 4 ಮಾರ್ಕ್ಸ್ ಗೆ, GPSTR ಅಲ್ಲಿ 3 ಮಾರ್ಕ್ಸ್ ಆರ್ 4 ಮಾರ್ಕ್ಸ್ ಗೆ ಕೇಳುವಂತದ್ದು. ಇನ್ನು TET, CET ಇದರಲ್ಲಿ ಯಾವ್ದ್ರಲ್ಲೂ ಸಹ ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಯಾಕಂದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ, ಲೆಂತಿ ಇರುತ್ತೆ, ಹೌದಲ್ವಾ?
ಓಕೆ, ಕ್ವಶನ್ ರೀಡ್ ಮಾಡಿದಿರ ಅನ್ಕೊಳ್ತೀನಿ. A girl of height 90 centimeter is walking away from the base of a lamp post at a speed of 1.2 meter per second. A girl of height 90 centimeter. Here there is a girl. Here there is a girl of height. Here there is a girl of height. How much? 90 centimeter. 90 centimeter. Is walking away from the base of a lamp post. Here there is a lamp post. Here there is a lamp post. Is walking away from the base of a lamp post at a speed of 1.2 meter per second. If the lamp is 3.6 meter above the ground, if a lamp is 3.6 meter, lamp is 3.6 meter above the ground, find the length of her shadow after 4 seconds. Find the length of her shadow. ನೋಡಿ, 90 ಸೆಂಟಿಮೀಟರ್ ಎತ್ತರ ಇರುವಂತ ಹುಡುಗಿ ಒಬ್ಬಳು 1.2 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಅಂದ್ರೆ ಆ ವೇಗದಲ್ಲಿ ಒಂದು ದೀಪದ ಕಂಬ ಒಂದರ ಬುಡದಿಂದ ಹೊರ ನಡೆಯುತ್ತಿದ್ದಾಳೆ. ಇದು ದೀಪದ ಕಂಬದ ಬುಡ. ಓಕೆ, ಇಲ್ಲಿಂದ ಹೊರ ನಡೆಯುತ್ತಿದ್ದಾಳೆ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ದೀಪದ ಕಂಬದ ಕೆಳತುದಿಯಿಂದ ಈ ಒಂದು ಪಾಯಿಂಟ್ ಇಂದ ಅವಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ದೀಪವು ನೆಲದಿಂದ, ಈ ದೀಪ ನೆಲದಿಂದ ಎಷ್ಟು ಮೀಟರ್ ಎತ್ತರದಲ್ಲಿದೆ? 3.6 ಮೀಟರ್ ಎತ್ತರದಲ್ಲಿದ್ದರೆ 4 ಸೆಕೆಂಡ್ಗಳ ನಂತರ ಅವಳ ನೆರಳಿನ ಉದ್ದವನ್ನು ನಾವು ಕಂಡುಹಿಡಿಯಬೇಕು. ಓಕೆ, ಇದನ್ನ ಆಕೆಯ ನೆರಳು ಅಂತ ತಗೋಣ. 4 ಸೆಕೆಂಡ್ಗಳ ನಂತರ ಆ ಹುಡುಗಿಯ ನೆರಳಿನ ಉದ್ದವನ್ನು ನಾವಿಲ್ಲಿ ಏನ್ ಮಾಡಬೇಕು? ಕಂಡುಹಿಡಿಯಬೇಕು. ನೆರಳಿನ ಉದ್ದವನ್ನ, ಇದು ನೆರಳಿನ ಉದ್ದ. ನೆರಳಿನ ಉದ್ದವನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಇದು ಸಿ, ಇದು ಡಿ, ಎ, ಬಿ, ಸಿ, ಡಿ. ದಿಸ್ ಒನ್ ಇಸ್ ಕನ್ಸಿಡರ್ ಆಸ್ ಇ. ಓಕೆ ಫ್ರೆಂಡ್ಸ್, ಕ್ವಶನ್ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಈ ನೆರಳಿನ ಉದ್ದ ಅಂದ್ರೆ ಡಿ ಅನ್ನ ನಾವಿಲ್ಲಿ ಕಂಡುಹಿಡಿಯಬೇಕಾಗುತ್ತೆ. ಈ ತರ ಒಂದು ಚಿತ್ರದಲ್ಲಿ ಅದನ್ನ ನಾವು ತೋರಿಸ್ಕೊಂಡಾಗ ಪ್ರಾಬ್ಲಮ್ ಸಾಲ್ವಿಂಗ್ ಈಸಿ ಆಗುತ್ತೆ. ಅರ್ಥ ಆಗ್ಬೇಕು, ಸ್ಟೇಟ್ಮೆಂಟ್ ಅರ್ಥ ಆಗ್ಬೇಕು. ಸ್ಟೇಟ್ಮೆಂಟ್ ಅರ್ಥ ಆದಾಗ ಮಾತ್ರ ನಾವು ಅಸ್ಯೂಮ್ ಮಾಡ್ಕೊಳ್ತಾ ಹೋಗ್ತೀವಿ. ಫ್ರಮ್ ದಿ ಬೇಸ್ ಆಫ್ ಎ ಲ್ಯಾಂಪ್ ಪೋಸ್ಟ್ at a speed of 1.2 meter per second, right? ಆ ಹುಡುಗಿ ಮೂವ್ ಆಗ್ತಾ ಇದ್ದಾಳೆ ಅನ್ನೋದು ನಮ್ಮ ಮೈಂಡಿಗೆ ಬರಬೇಕು. ಎಷ್ಟು ಸೆಕೆಂಡ್ಗಳ ಕಾಲ? 4 ಸೆಕೆಂಡ್ಗಳ ಕಾಲ ಮೂವ್ ಆದ ನಂತರ, ಅಂದ್ರೆ ಡಿ ಎಂಬ ಒಂದು ಜಾಗಕ್ಕೆ ಬಂದ ನಂತರ ಆ ಒಂದು ನೆರಳು ಏನು ಉಂಟಾಗ್ತಾ ಇದೆ, ಆ ನೆರಳಿನ ಉದ್ದವನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಓಕೆ, ಇಲ್ಲಿ ಎ ಬಿ ಅನ್ನೋದು ದೀಪದ ಕಂಬವಾಗಿರಲಿ. ಹಿಯರ್ ಎ ಬಿ ಇಸ್ ಕನ್ಸಿಡರ್ ಆಸ್ ಎ ಲ್ಯಾಂಪ್ ಪೋಸ್ಟ್. ಎ ಬಿ ದೀಪದ ಕಂಬವಾಗಿರಲಿ. ಎ ಬಿ ದೀಪದ ಕಂಬವಾಗಿರಲಿ. ಓಕೆ, ಹುಡುಗಿಯ ಎತ್ತರ, ಹುಡುಗಿಯ ಎತ್ತರ ಸಿ ಡಿ. ಹುಡುಗಿಯ ಎತ್ತರವನ್ನು ನಾವಿಲ್ಲಿ ಸಿ ಡಿ ಅಂತ ತಗೊಳ್ತಾ ಇದೀವಿ. ದಟ್ ಈಸ್ ಈಕ್ವಲ್ ಟು 90 ಸೆಂಟಿಮೀಟರ್. Right? Height of a girl is equal to 90 centimeter. That is considered as CD. DU ನೆರಳಿನ ಉದ್ದ, ಹುಡುಗಿಯ ನೆರಳಿನ ಉದ್ದ. ನೆರಳಿನ ಉದ್ದ
ನೆರಳಿನ ಉದ್ದ. ಅದನ್ನ ನಾವೇನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಮೀಟರ್ ಅಂತ ನಾವು ತಗೊಳ್ತಾ ಇದೀವಿ. ಡಿ ಇಸ್ ಕನ್ಸಿಡರ್ ಆಸ್ ಎ shadow of the girl, that is assumed as a x meter. ಇಲ್ಲಿ BD ಅನ್ನೋದು, BD ಯ ಅಳತೆಯನ್ನ ಯಾವ ರೀತಿ ಕಂಡುಹಿಡಿಯೋದು? BD is equal to 1.2 into 4 ಅಂತ ಮಾಡ್ಬೋದಾ? Here BD is equal to 1.2 into 4. 1.2 into 4 is 4.8 meter because she moving with a speed of 1.2 meter per second for about 4 seconds. ಅಂದ್ರೆ ಆ ಹುಡುಗಿಯು 1.2 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ 4 ಸೆಕೆಂಡ್ಗಳ ನಂತರ ತಲುಪಿರ್ತಕ್ಕಂಥ ದೂರ ಯಾವುದು? ಡಿ. ಸೊ BD ಯ ಉದ್ದ ಏನಾಗುತ್ತೆ? 4.8 ಮೀಟರ್ ಆಗ್ತದೆ. ರೈಟ್. ಈಗ ತ್ರಿಭುಜ ABE ಅನ್ನೋದು ತ್ರಿಭುಜ ABE ಮತ್ತು ತ್ರಿಭುಜ CDE ಗಳಲ್ಲಿ, ಈ ಎರಡು ತ್ರಿಭುಜಗಳಲ್ಲಿ ನಾವು ಗಮನಿಸಿರುವಂತೆ ಕೋನ B ಅನ್ನೋದು ಕೋನ D ಗೆ ಸಮ, ಎರಡೂ ಸಹ 90 ಡಿಗ್ರಿ ಇರುತ್ತೆ. ರೈಟ್. ಕೋನ E ಅನ್ನೋದು ಕೋನ E ಗೆ ಸಮ. ಆಂಗಲ್ E is equal to angle E, that is a common angle. Right. Here two pairs of angles are equal, then according to AA similarity criteria, ಸಮರೂಪತೆಯ AA ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ABE ಅನ್ನೋದು ತ್ರಿಭುಜ CDE ಗೆ ಸಮರೂಪವಾಗಿದೆ. ಯಾವುದರ ಆಧಾರದ ಮೇಲೆ? AA ನಿರ್ಧಾರಕ ಗುಣ. ಯಾವಾಗ ಎರಡು ತ್ರಿಭುಜಗಳು ಸಮರೂಪಿಗಳು ಅಂತ ತಗೊಳ್ತೀವೋ ಅವುಗಳ ಅನುರೂಪ ಭಾವಗಳು ಏನಾಗಿರ್ತವೆ? ಸಮಾನುಪಾತದಲ್ಲಿ ಇರುತ್ತೆ. Therefore, if two triangles are said to be similar, then their corresponding sides are in proportional. Therefore, BE by D is equal to AB by CD. ಕೊಟ್ಟಿರುವಂತಹ ಪೇರ್ನೆ ತಗೋಬೇಕು. ಅದೇ ಒಂದು ಅನುಪಾತಗಳನ್ನ ತಗೊಂಡಾಗ ಯಾವ್ದು ಕೊಟ್ಟಿಲ್ವೋ ಅದನ್ನ ಕಂಡುಹಿಡಿಯುವಂಥದ್ದು ಬಹಳ ಸುಲಭ ಆಗ್ತದೆ. ಇಲ್ಲಿ ಇನ್ನೊಂದು ಪೇರ್ ಸಿಗುತ್ತೆ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. BE ಎಷ್ಟಿದೆ ನೋಡಿ ಚಿತ್ರದಲ್ಲಿ. BE ಅಂತಂದಾಗ ಇಲ್ಲಿ BD ಕಂಡಿಡ್ಕೊಂಡಿದೀವಿ. ಎಷ್ಟು? 4.8 ಮೀಟರ್. D ಯನ್ನ x ಅಂತ ತಗೊಂಡಿದೀವಿ, ಹೌದಲ್ವಾ? ಸೊ BE ಎಷ್ಟಾಗುತ್ತೆ? 4.8 ಪ್ಲಸ್ x ಅಂತ ಬರ್ಕೋಬಹುದಾ? 4.8 ಪ್ಲಸ್ x. DE ಏನಾಗುತ್ತೆ? DE ಅದು x, ಅದನ್ನೇ ಕಂಡುಹಿಡಿಯಬೇಕಾಗಿರೋದು. AB 3.6, CD 0.9. ಎಲ್ಲವೂ ಮೀಟರ್ ಅಲ್ಲಿ ಇರೋದ್ರಿಂದ ಅದನ್ನು ಸಹ ನಾನು ಮೀಟರ್ ಅಲ್ಲಿ ಬರ್ಕೊಂಡಿದ್ದೀನಿ. 90 ಸೆಂಟಿಮೀಟರ್ ಅಂದ್ರೆ 0.9 ಮೀಟರ್. ರೈಟ್. ಈಗ 4.8 ಪ್ಲಸ್ x 0.1 ಓನ್ಲಿ, 0.14, 0.9 1 0.9 4 4 into x is equal to 4x, or 4.8 is equal to 4x minus x is 3x. So x is equal to 4.8 divided by 3. 3 ones are 3, 1.6. So here x is equal to 1.6. ಇಲ್ಲಿ x ನ ಬೆಲೆ 1.6 ಬಂತು. ಹಾಗಾದ್ರೆ
4 ಸೆಕೆಂಡ್ಗಳ ನಂತರ ಆ ಹುಡುಗಿಯ ನೆರಳಿನ ಉದ್ದ ಎಷ್ಟಿರುತ್ತೆ? 1.6 ಮೀಟರ್ ಆಗಿರುತ್ತೆ. ಸರ್ ಇಷ್ಟೆಲ್ಲ ಮಾಡ್ಬೇಕಾ ಸರ್? ಇಷ್ಟೊಂದು ಟೈಮ್ ತಗೊಂಡ್ರಲ್ಲ ಸರ್? ಇಲ್ಲ, ಮ್ಯಾಕ್ಸಿಮಮ್ ಅಂದ್ರೆ 1 ರಿಂದ 1.5 ನಿಮಿಷದೊಳಗಡೆ ಮಾಡಬಹುದು. ನಾನು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ ಜೊತೆ ಡಿಸ್ಕಸ್ ಮಾಡಿದೆ ಅಷ್ಟೇ. ಮತ್ತೆ ಏನಿಲ್ಲ, ರೈಟ್? ಇದು 3 ಅಥವಾ 4 ಅಂಕದ ಪ್ರಶ್ನೆ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳುವಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಇನ್ ಫಿಗರ್, ಫಸ್ಟ್ ಫಿಗರ್ ಬರೆದು ಬಿಡ್ತೇನೆ, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗೇ ಆಗತ್ತೆ. ಓಕೆ, ಇದು ಕೊಟ್ಟಿರುವಂತ ತ್ರಿಜ್ಯ ಏನು ಚಿತ್ರ. ಇನ್ ಫಿಗರ್ triangle OBA is similar to triangle ODC. OBA is similar to triangle ODC. Angle BOC is 125 degree and angle CDO is equal to 70 degree. Angle BOC is 125, angle CDO is 70 degree. Find DOC, this one, DOC, DCO and OAB. Okay. ಇಲ್ಲಿ ಕೊಟ್ಟಿರುವಂತ ತ್ರಿಜ್ಯದಲ್ಲಿ 2 ಕೋನಗಳನ್ನು ಕೊಟ್ಟಿದ್ದಾರೆ. ಕೋನ DOC, ಕೋನ DCO ಮತ್ತೆ ಕೋನ OAB ಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ರೈಟ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಇಲ್ಲಿ DOB ಅನ್ನೋದೊಂದು ಸರಳ ರೇಖೆ, ಹೌದಲ್ವಾ? DOB ಒಂದು ಸರಳ ರೇಖೆ. Here DOB is a straight line. DOB is a straight line, right? We know that any ray standing on a straight line, then sum of the angles formed by that ray is equal to 180 degree. ಇಲ್ಲಿ DOB ಅನ್ನೋದೊಂದು ಸರಳ ರೇಖೆ ಆದಾಗ DOB ಯ ಮೇಲೆ ನಿಂತಿರ್ತಕ್ಕಂತಹ OC ಎಂಬ ಕಿರಣವು ಆ ಕಿರಣದ 2 ಬದಿಯಲ್ಲಿರ್ತಕ್ಕಂಥ ಕೋನಗಳ ಮೊತ್ತ ಏನಾಗಿರುತ್ತೆ ಅಂದ್ರೆ 180 ಡಿಗ್ರಿಗೆ ಸಮನಾಗಿರುತ್ತೆ. That implies ಕೋನ DOC plus ಕೋನ COB, is equal to ಎಷ್ಟು ಸ್ನೇಹಿತರೆ? 180 ಡಿಗ್ರಿ. ಇಲ್ಲಿ ಕೋನ BOC ಅಥವಾ COB ಅನ್ನ ಕೊಟ್ಟಿದ್ದಾರೆ. ಸೊ DOC ಅನ್ನ ಸುಲಭವಾಗಿ ಕಂಡುಹಿಡಿದ್ಬಿಡಬಹುದು. DOC plus BOC ಅಂದ್ರೆ 125 ಡಿಗ್ರಿ is equal to 180 ಡಿಗ್ರಿ. ಸೊ ಕೋನ DOC is equal to 180ರಲ್ಲಿ 125 ಅನ್ನ ಕಳೆದಾಗ ನಮ್ಗೆ ಎಷ್ಟು ಸಿಗ್ತಾ ಇದೆ? 55 ಡಿಗ್ರಿ ಸಿಗ್ತಾ ಇದೆ. ಮುಗೀತು, ಒಂದನ್ನ ಕಂಡುಹಿಡಿದ್ವಿ. ನೆಕ್ಸ್ಟ್, ತ್ರಿಭುಜ DOC ಯಲ್ಲಿ
ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿಗೆ ಸಮ. In triangle DOC, sum of the 3 interior angles is equal to 180 degree, right? That is angle DCO plus angle CDO plus angle DOC is equal to 180 degree. Here angle DCO is not given, kona DCO gottilla. CDO is given, that is equal to 70 degree. DOC is already fine, that is equal to 55 degree. These three angles are equal to 180 degree. So angle DCO is equal to 180 minus 125 degree. Then what about angle DCO? Angle DCO becomes 55 degree. ಕೋನ DCO ನು ಸಹ ಇಲ್ಲಿ ಎಷ್ಟು ಬಂತು? 52 ಡಿಗ್ರಿ ಬಂತು. ಹೌದಲ್ವಾ? ಜೊತೆಗೆ ಇಲ್ಲಿ ಒಂದು ಅಂಶವನ್ನ ಕೊಟ್ಟಿದ್ದಾರೆ. ಏನು? ತ್ರಿಭುಜ OBA ಅನ್ನೋದು ತ್ರಿಭುಜ ODC, ತ್ರಿಭುಜ OBA ಮತ್ತು ODC ಅನ್ನೋದು ಸಮರೂಪಿ ತ್ರಿಭುಜಗಳು. Here the given two triangles are similar. If the given two triangles are similar, then their corresponding angles are equal. That is angle OAB, angle OAB is equal to angle OCD. They are similar angles. So angle OAB is equal to, what is the value of OCD? What is the value of OCD? 55 degree, right? That is the answer. Sir, ಈ ತರ ಕ್ವಶನ್ಸ್ ನ ಯಾವ ರೀತಿ ಎಷ್ಟು ಮಾರ್ಕ್ಸ್ ಕೇಳಬಹುದು? This type of question is asked for 2 mark. ನೋಡಿ, ಇದೇ ರೀತಿ ಪ್ರಶ್ನೆನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದೇ ಕ್ವಶನ್ ಅನ್ನ ಕೇಳಿಲ್ಲ. ಈ ರೀತಿಯ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದು 2 ಅಂಕದ ಪ್ರಶ್ನೆಗಳು. GPSTR ಅಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕೊಟ್ಟಾಗ 2 ಅಂಕದ ಪ್ರಶ್ನೆಯಾಗಿ ತಗೊಳ್ಬಹುದು. ಇದರಲ್ಲಿ 3 ಕಂಡೀಷನ್ ಕೇಳಿದ್ದಾರೆ. 3 ಕೋನಗಳನ್ನ ಕಂಡುಹಿಡಿಯಿರಿ ಅಂತ. ಯಾವ್ದಾದ್ರು ಒಂದು ಕೋನವನ್ನ ಕಂಡುಹಿಡಿಯಿರಿ ಅಂತ ಕೇಳಿ ಅದನ್ನೇ MCQ ನಲ್ಲೂ ಸಹ ಕೇಳಬಹುದು. ರೈಟ್? ನೆಕ್ಸ್ಟ್ ಕ್ವಶನ್, 4th ಒನ್ ನಾವೇನು ಸೆಕೆಂಡ್ ಒನ್ ಮಾಡಿದ್ವಿ ಆ ಟೈಪ್ ಕ್ವಶನ್, ಅದೇ ಅಲ್ಲ, ಆ ಟೈಪ್ ಕ್ವಶನ್ ಅದು. ನೀವು ಟ್ರೈ ಮಾಡಿ, ಗೊತ್ತಾಗಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಖಂಡಿತ ಮಾಡ್ತೀನಿ. ರೈಟ್? ಇವಾಗ ಮತ್ತೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ರೈಟ್? ಪ್ರಾಬ್ಲಮ್ಸ್ ಮತ್ತೆ ಕಾನ್ಸೆಪ್ಟ್ಸ್ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಏನೇ ಡೌಟ್ ಇದ್ರೂ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ಇವಾಗ 4ನೇ ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಅದು ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ಆಗ್ಬೋದಾ? ಒಂದೇ ನಿಮಿಷ ಸ್ನೇಹಿತರೆ. ಇದು ಕ್ವಶನ್
ಕೊಟ್ಟಿರೋ ಚಿತ್ರದಲ್ಲಿ ಪಿ ಯ ಬೆಲೆಯನ್ನ ಕಂಡುಹಿಡಿಯಬೇಕು. ಒಂದೇ ಒಂದು ನಿಮಿಷ ಸ್ನೇಹಿತರೆ, ಸಾರಿ ಟೈಮ್ ವೇಸ್ಟ್ ಆಗ್ತದೆ. ಚಿತ್ರವನ್ನು ಬರೀಬೇಕು, ಬಟ್ ಪೇಜ್ ಓಪನ್ ಆಗ್ತಾ ಇಲ್ಲ. ಓಕೆ ಸ್ನೇಹಿತರೆ, ಬಿಡಿ ಅದು ನೋಡೋಣ. ಅದೆಲ್ಲೋ ಕ್ವಶನ್ ಮಿಸ್ ಆಗಿದೆ, ಬೇರೆ ಬುಕ್ಕಲ್ಲಿ ನೋಟ್ ಮಾಡ್ಕೊಂಡಿದ್ದು, ಇವಾಗ ಆಗಲ್ಲ. ಇನ್ನೊಂದು ಕ್ವಶನ್, ಲಾಸ್ಟ್ ಕ್ವಶನ್ ಏನೈತೆ ಅದನ್ನು ನಾವು ಸಾಲ್ವ್ ಮಾಡ್ಬಿಡೋಣ. ತ್ರಿಭುಜ ಎ ಬಿ ಸಿ ಅನ್ನೋದು ತ್ರಿಭುಜ ಡಿ ಎಫ್ ಗೆ ಸಮರೂಪವಾಗಿದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ ಸಮರೂಪಿಗಳು ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 121 ಸೆಂಟಿಮೀಟರ್ ಸ್ಕ್ವೇರ್ ಆದರೆ 121 ಸೆಂಟಿಮೀಟರ್ ಜೊತೆಗೆ ಇ ಎಫ್ ಅನ್ನೋದು 15.4 ಸೆಂಟಿಮೀಟರ್ ಆದರೆ ಬಿ ಸಿ ಯನ್ನ ಕಂಡುಹಿಡಿಯಿರಿ ಅನ್ನೋದಿಲ್ಲಿ ಪ್ರಶ್ನೆ. Let triangle ABC is similar to triangle DF and their areas be respectively 64 centimeter square. That is, area of triangle ABC is 64 centimeter square. Area of DF is 121 square centimeter. If EF is equal to 15.4 centimeter, find the length of BC. Find the length of BC. Okay. Here the given condition is, ಇಲ್ಲಿ ಕೊಟ್ಟಿರುವಂತ ಕಂಡೀಷನ್ ಏನು, ಟ್ರಯಾಂಗಲ್ ಎ ಬಿ ಸಿ is similar to triangle DF. ತ್ರಿಭುಜ ಎ ಬಿ ಸಿ ಅನ್ನೋದು DF ಗೆ ಸಮರೂಪಿ ಆಗಿದೆ. ಜೊತೆಗೆ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ, ರೈಟ್, area of triangle ABC is 64 square centimeter and area of triangle DF is equal to 121 square centimeter. DF ತ್ರಿಭುಜದ ವಿಸ್ತೀರ್ಣ 121 ಸ್ಕ್ವೇರ್ ಸೆಂಟಿಮೀಟರ್. ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, EF ಅನ್ನೋದನ್ನ ಬೆಲೆ 15.4 ಸೆಂಟಿಮೀಟರ್. Here the length of EF is 15.4 centimeter. Find BC. Right? ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳು, ಈ ಒಂದು ಕಾನ್ಸೆಪ್ಟ್ ನಾವು ತಿಳ್ಕೊಂಡಿದೀವಿ. ಅದರ ಒಂದು ಆಧಾರದ ಮೇಲೆ ಅಕಾರ್ಡಿಂಗ್ ಟು areas of similar triangles, we can write that area of triangle ABC divided by area of triangle DF is equal to AB square by DE square and BC square by EF square and CA or AC square by
df square, right? So here we required this one, right? Here area of triangle ABC is 64 square centimeter. Tribuja ABC ಯ ವಿಸ್ತೀರ್ಣ 64 centimeter. Area of triangle DF is 121 square centimeter. ತ್ರಿಭುಜ DF ನ ವಿಸ್ತೀರ್ಣ 121 centimeter square. Here we have to find BC square I kept as it is. EF is how much? 15.4 centimeter square. 15.4 centimeter square, right? That implies 8 whole square divided by 11 whole square is equal to BC square divided by 15.4 whole square. Next step ಅಲ್ಲಿ ನೋಡಿ 8 by 11 whole square, 8 by 11 whole square is equal to BC by 15.4 whole square. Here whole square get cancelled and that becomes 8 by 11 is equal to BC divided by 15.4, or BC is equal to cross multiplication ಮಾಡಿ 8 into 15.4 divided by 11. ಇಲ್ಲಿ ಹೊರೆ ಗುಣಾಕಾರ ಮಾಡಿದಾಗ 8 into 15.4 divided by 11 ಬಂತು. 11 only 11, ಓಕೆ 11 4 44. 8 into 1.4, 8 into 1.4 ಮಾಡಿದಾಗ ನಮಗೆ ಆನ್ಸರು 11.2 ಸೆಂಟಿಮೀಟರ್ ಎಕ್ಸಿಸ್ಟ್ ಆಗುತ್ತೆ. ನೋಡಿ ಈ ರೀತಿ ಆನ್ಸರ್ ನ ಫೈಂಡ್ ಔಟ್ ಮಾಡಬೇಕು. ಇದನ್ನೂ ಸಹ MCQ ನಲ್ಲಿ ಕೇಳ್ತಾರೆ. ಸರ್ ಏನ್ ಸರ್ ಇಷ್ಟು ಲೆಂತ್ ಇದೆ, ಇದನ್ನ MCQ ನಲ್ಲಿ ಕೇಳ್ತಾರಾ? ಕೇಳಬಾರ್ದು ಅಂತ ಇಲ್ಲ. HSTR ಅಲ್ಲಿ ಇದನ್ನೇ MCQ ಕ್ವಶನ್ ಅಲ್ಲಿ ಕೇಳಬಹುದು. GPS ಅಲ್ಲಿ ಇದನ್ನ 2 ಮಾರ್ಕ್ ಕ್ವಶನ್ ಆಗಿಯೂ ಸಹ ಕೇಳಬಹುದು. ಕಾನ್ಸೆಪ್ಟ್ ಗೊತ್ತಿರಬೇಕು. ನೋಡಿ ಇದೆಲ್ಲ ನಾ ಇದನ್ನ ಬರ್ಕೊಂಡೆ, ಇದನ್ನ ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಬರ್ಕೊಂಡೆ, ಇದನ್ನೆಲ್ಲ ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾವಾಗ ಎಕ್ಸಾಮ್ ಅಲ್ಲಿ ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಈ ಕಂಡೀಷನ್ ನಮಗೆ ನೆನಪಿದ್ರೆ ಸಾಕು. ಡೈರೆಕ್ಟ್ ಆಗಿ 64 divided by 121 BC square by AF square ಈ ಕಂಡೀಷನ್ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆನ್ಸರ್ ಎಕ್ಸಿಸ್ಟ್ ಆಗುತ್ತೆ. ಅದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ನಾನು ಏನ್ ಮಾಡಿದೆ, ಡೀಟೇಲ್ ಆಗಿ ನಿಮಗೆ ಬರೆದು ಎಕ್ಸ್ಪ್ಲೈನ್ ಮಾಡಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ಕ್ಲಾಸ್ನ ನಾನು ಮುಗಿಸ್ತೀನಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಮುಂದಿನ ಕ್ಲಾಸಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಒಂದಷ್ಟು MCQs ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. MCQs ಡಿಸ್ಕಸ್ ಮಾಡೋಣ. ಸಾಧ್ಯವಾದ್ರೆ ಇನ್ನೊಂದು ಕ್ಲಾಸಲ್ಲಿ ಮತ್ತೊಂದಷ್ಟು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ 2 marks 3 marks 4 marks ಟೈಪ್ ಕ್ವಶನ್ಸ್ ಸಹ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಇಲ್ಲಿಗೆ ಮುಗಿಸ್ತೀನಿ. ಐ ಹೋಪ್ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದಂತಹ ಎಲ್ಲ ಅಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇಲ್ಲಿಗೆ ಕ್ಲಾಸ್ನ ನಾನು ಸ್ಟಾಪ್ ಮಾಡ್ತೀನಿ. ಸ್ನೇಹಿತರೆ, ಏನೇ ಡೌಟ್ ಇದ್ರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಅಂತ ಹೇಳ್ತಾ ಕ್ಲಾಸ್ನ ಇಲ್ಲಿಗೆ ಮುಗಿಸೋಣ. ತರಗತಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಓಕೆ,
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು.